ಬರ್ತೈತೆ. ಡೇ ಒನ್ ಇದು ಹೊಸ್ತಲ್ಲ ನನಗೆ, ಡೇ ಒನ್ ಇಂದನೂ ಬರ್ತೈತೆ. ನಾನು ಹೇಳಿಲ್ವಾ ಸರ್, ನಾನು ಹೇಳಿಲ್ವಾ ಅವಲೇ ನನ್ಗೆ ಏನೇ ಬಂದ್ರು ನನ್ಗೆ ಇವಾಗ ಹೊಡೆದಾಗ್ತಾ ಇದ್ದೀನಿ. ರೌಡಿಸಂ ಬಗ್ಗೆ ಇರೋದ್ರಿಂದ ರೌಡಿಸಂ ಅಂದಾಗ ಸರ್ ಕಾಲು ಇಡೋ ಮುಂಚೆ 10 ಸಲ ಯೋಚನೆ ಮಾಡಿದೆ ಸರ್. ಕಾಲು ಇಟ್ಬಿಟ್ಮೇಲೆ ನನ್ಗೆ ಗೊತ್ತು ಏನೋ ಒಂದು ಆಗ್ತೈತೆ ಅಂತ. ನೆವರ್ ಗಿವ್ ಅಪ್ ಸರ್. ನಾನು ಎಲ್ಲೂ ಬಿಡ್ಕೊಳಲ್ಲ. ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾನೆ. ನಾನು ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟೆ ನಾನು ಸಾಯ್ತೀನಿ ಸರ್. ಹಂಗೊಂದು ವೇಳೆ ಬಂತು ಅಂದರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೇ ಬಿಡಲ್ಲ. ಅಕ್ಕನೂ ಹೇಳ್ತೀನಿ, ಅವ್ರಿಗೆ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ. ಪಾಪ ಇಷ್ಟು ದಿನ ನಂಗೆ ತುಂಬ ಅಕ್ಕ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರು ಅವ್ರಿಗಿಂತ ಏನು ಹೇಳಿದ್ರೋ ಏನು ಮುಂದೆ ಗೊತ್ತಿಲ್ಲ. ಈ ಥರ ಒಬ್ಬೊಬ್ಬರಾಗಿ ಹಿಂಗೆ ಬರ್ತಾ ಇದ್ದಾರೆ. ನನಗೆ ಎಲ್ಲ ಚೆನ್ನಾಗೇ ಇದ್ದಾರೆ. ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬೊಬ್ಬರಾಗಿ ತಿರುಗ್ತಾ ಇದ್ದಾರೆ. ನನಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ತಿರುಗಲಿ, ಎಲ್ಲರೂ ತಿರುಗಲಿ, ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಸರ್. ನನ್ನ ಮನೆ ದುಡ್ಡು ತಂದಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ, ತಲೆ ಹೊಡೆದಿಲ್ಲ ಸರ್. ನಾನು ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಸರಿ ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಏನ್ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್ ನನಗೆ ಅದೇಳು. ಏನು ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಏನು ನೀನು ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ, ಒಂದು ಫೋನ್ ರೆಸ್ಪಾನ್ಸ್ ಪ್ರಮೋಷನ್ಗಳಿಗೆ ಓಡಾಡ್ತಾ ಇದೀನಲ್ಲ ಅಕ್ಕ. ಎಲ್ಲರೂ ಓಡಾಡೋ. ಏನ್ ಒಳಗೆ ಏನಕ್ಕೆ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲ್ತ್ಕೊಂಡಿದ್ದೆ. ಏನಕ್ಕ ಮಾತಾಡಿದ್ವಿ? ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನ್ ಅನ್ಕೊಂಡಿದ್ಯಾ ನೀನು? ಹೆಣ್ಮಕ್ಳು ಏನಕ್ಕ ಏನನ್ನ ಮಾತಾಡ್ತಾ ಅದು ಪಿಕ್ಚರ್ ಅಕ್ಕ, ಪಿಕ್ಚರ್ ತಗೊಂಡೆ ಅಕ್ಕ. ನಾನು ಯಾವತ್ತಿದ್ರು ಹೆಣ್ಮಕ್ಳು ಪರ ನಿಂಗೆ ಚೆನ್ನಾಗಿ ಗೊತ್ತು. ನೀನೇನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿಂಗೆ? ಆಫೀಸ್ ಮುಂದೆ ಏನಕ್ಕ ನೀನೆಲ್ಲ ಸಪೋರ್ಟ್ ಎಲ್ಲ ನಿಂತ್ಕೊಂಡು ಮಾಡಿದ್ದೀವಿ. ಇವಾಗ ನೀನೇ ಮಾಡಿದ್ರೆ ಏನಕ್ಕ? ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡೋದ್ಕಲ್ಲಿ. ಅರ್ಥ ಆಯ್ತಾ? ನೀನು ನನ್ಗೆ ಕ್ಯಾನ್ಸರ್ ಕೊಡು. ಏನ್ ನೀನ್ ಹಾಕಿರೋ ಡೈಲಾಗ್ ಅದು ನಿಮಗೆ ಡಬ್ ಮಾಡೋವರೆಗೂ ಗೊತ್ತಿಲ್ಲ. ನನ್ಗೆ ನೋಡ್ಸೇ ಇಲ್ಲ ಇವತ್ತವರೆಗೂ. ಕೈಯಲ್ಲಿ ಲಾಂಗು ಅಂದ್ರೆ ಏನ್ ಅರ್ಥ? ಹಂಗಲ್ಲ ಹೇಳ್ತೀನಿ ಕೇಳಕ್ಕ. ಇವಾಗ 9 ನಿಮ್ಮನ್ನ ಗುಡ್ ಅಂತ ಹೇಳಿದೀನಿ. 1 ಹಂಗಿದ್ರಾಗ ನೀವು ನೆಕ್ಸ್ಟ್ ಆ ಮರ್ಡರ್ ಸೀನ್ ಅಲ್ಲಿ ನೀವು ಯಾವ ತರ ಮಾತಾಡ್ತೀರಾ ಗೊತ್ತಾ? ನೆಕ್ಸ್ಟ್ ಡೈಲಾಗ್ ಕೇಳಿ, ಪಿಕ್ಚರ್ ನೋಡಿ ಅಕ್ಕ. ನಾನ್ ಮಾತಾಡೋದಕ್ಕೂ ನೀವು ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ. ನಾನೇನಾದ್ರೂ ಕೆಟ್ಟದಾಗ ಮಾತಾಡಿದೀನಾ? ನೀನು ರಿಕ್ವೆಸ್ಟ್ ಅನ್ಕೊಂತೀವ, ಆರ್ಡರ್ ನಿನ್ನ ಆಫೀಸ್ ಅಲ್ಲ. ನೀನು ಮಾಡಿದ್ರೆ ನೀನ್ ಬಿಡು, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ನಾನು ಮಾತಾಡಿ ಡಿಲೀಟ್ ಮಾಡ ಅಷ್ಟೇ. ಇನ್ನೇನ್ ಇನ್ನೊಂದು ಮಾತಿಲ್ಲ ಸುರೇಶ್. ನೋಡಿ ಇನ್ನೇನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ. ನೋಡು ಇಲ್ಲಾರೆ ಫಿಲಮ್ ಜಬ್ಬರ್ ಅದ್ರ ಹೋಗಿ ನಾನು ಫಿಲಮೇ ನಿಲ್ಲಿಸ್ತೀನಿ. ಅದೇನ್ ಮಾಡ್ಕೊಂತೀಯ ಮಾಡ್ಕೊ. ನೋಡ ಬಿಡೋಣ, ನೋಡೋಣ. ಕ್ಯಾರೆಕ್ಟರ್ ಅಲ್ಲ, ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡು. ಆಯ್ತು, ಹೆಣ್ಮಕ್ಳು ಮರ್ಯಾದೆ ಕೊಡು ಅಷ್ಟೇ ನಾನು ಹೇಳೋದು. ಅಕ್ಕ ದಯವಿಟ್ಟು ಕಷ್ಟಪಟ್ಟು ಮಾಡಿದೀನಿ ಅಕ್ಕ ಪಿಕ್ಚರ್. ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಎಂತ ಜೀವ ಕೊಟ್ಟಿದ್ದೀನಿ ಅಂತ ಆ ಪಿಕ್ಚರ್ ಅಲ್ಲಿ. ಕಷ್ಟಪಟ್ಟಿದ್ಯಾ, ನೀನೇನ್ ಮಾಡ್ತಿದ್ಯಾ? ಪ್ರತಿ ಒಂದ್ ಹೆಜ್ಜೆಗೂ ನಾನು ನಿನ್ ಜೊತೆ ಇದ್ದೆ. ನಿನ್ ಕಷ್ಟದ ಬಗ್ಗೆ ಹೇಳ್ಬೇಡ. ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು. ಗೌರವ ಕೊಟ್ಟಿರೋದಕ್ಕೆ ಪದೇ ಪದೇ ನಾನು ನಿನ್ನ ಹತ್ರ ಅದೇ ಮಾತಾಡೋದು. ಟೈಮು ಇಲ್ಲ ಪಿಕ್ಚರ್ ನೋಡ್ತೀನಿ ನೋಡಕ್ಕ. ಆಮೇಲೆ ಏನ್ ಅನ್ಸುತ್ತೋ ನೀನು ಅರ್ಧ ಅಂತ ಹೇಳ್ದಲ್ಲ ಇವತ್ತು. ಅರ್ಧ ಬಿಡಕ್ಕ ಪಿಕ್ಚರ್ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅರ್ಧ ಬಿಡಕ್ಕ. ಎಲ್ಲ ನೀವು ಏನೇ ಮಾಡೋದಿದ್ರೆ ಫೆಬ್ರವರಿ ಆದ್ಮೇಲೆ ಮಾಡಿ ಅಕಸ್ಮಾತ್ ಅಲ್ಲೇನಾದ್ರು ನೆಗೆಟಿವ್ ಆಗಿ ಬಂದೇ ನಾನು ಫಿಲಮ್ ನಿಲ್ಲಿಸ್ತೀನಿ. ಅರ್ಧಕ್ಕೆ ಹೋಗಿ ಅರ್ಧಕ್ಕೆ ಮಾಡೋದು. ಎತ್ತ ಕೇಳಲ್ಲ ಯಾರನು? ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ನನಗೆ ಆಗ್ತಾ ಇತ್ತು. 20ನೇ ತಾರೀಕಿಗೆ ಏನೋ ಒಂದು ಆಗ್ತಾ ಇತ್ತು. ಏನಂತ ಗೊತ್ತಾಗ್ತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ ನನಗಂತೂ ಚೂರು. ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ತರ ತಗೋಬೇಕು ಇದನ್ನ. ಅರ್ಥ ಆಯ್ತಾ? ಇವಾಗ ಒಂದು ಡಾನ್ ಹತ್ರ ಒಂದು ಡಾನಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಕೈ ಎತ್ತು ಮುಗಿತೀನಿ. ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ, ಒಂದು ಡಾನ್ ಬಂದು ಒಂದು ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದಾಗ ಅವ್ನಿಗೆ ಏನೋ ಒಂದಿಷ್ಟು ದುಡ್ಡು ಬರ್ತೈತೆ. ಜೊತೆಗಿರೋನ ಅಜಿಪ್ ಮಾಡಕ್ ಬಿಡ್ತಾರೆ. ಆ ಅಜಿಪ್ ಮಾಡೋರನ್ನ ಆ 3 ಜನನು ಡಾನ್ನ ತಿರುಗಿಸಿ ಹೊಡಿತಾರೆ. ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ, ಮಂಗಳಕ್ಕೆ ಎತ್ತು ಮಾಡ್ತಾರ, ಹೆಂಗ್ ಹೊಡಿತಾರೆ ಹೇಳಿ, ನೀವ್ ಹೇಳಿ. ಏನಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಸಿನಿಮಾ ತರ ತಗೋತಾ ಕ್ಯಾರೆಕ್ಟರ್ ತರ ತಗೋತಾ. ಇವಾಗ ಚಿತ್ರಾನು ಒಂದು ಡೈಲಾಗ್ ಕೊಡ್ತಿದ್ದಾರೆ, ತಲೆ ಲಾಂಗ್ ಹಿಡಿಯೋದ್ ಬಿಟ್ಬಿಟ್ಟು ತಲವಾರ್ ಹಿಡಿಯೋದ್ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ.
ಅದು ಪಿಕ್ಚರ್ ಥರ ತೊಗೋಬೇಕಲ್ಲ, ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ. ಪಿಕ್ಚರ್ ಥರ ತೊಗೊಳ್ಳಿ. ನಮ್ಮನೆಲ್ಲ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ, ನನ್ನ ಹತ್ರ ಎಲ್ಲ ನಂಗೆ ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳು ನಂಗೆ ತುಂಬ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನೇನೋ ತಿಳ್ಕೊಂಡು ಏನೋ ಮಾತಾಡಿದ್ರೆ ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನೇನೋ ಮಾಡ್ತಾ ಇದ್ದಾರೆ. ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಡೈಲಿ ಫೋನ್ಗಳು ಬರ್ತಾಯಿತ್ತು, ಈ ಥರ ಏನೋ ಮಾಡಬಾರ್ದು, ತುಳಿಯಕ್ಕೆ ನೋಡ್ತಾ ಇದ್ದಾರೆ ಒಟ್ಟಿನಲ್ಲಿ ನನ್ನ. ತುಳಿಲಿ, ಅದೇನಾಗಲಿ, ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು, ನನಗೂ ಭಯ ಇರಲ್ಲ. ನಾನು ಯಾವನ 10 ಜನ ಹಾಕೊಂಡು ಬಿಲ್ಡಪ್ ಮಾಡ್ದವ್ನು ಬಂದವನಲ್ಲ. ನಾನು ಹಿಂದಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಮನೆ ಮಠ ಎಲ್ಲ ಇಟ್ಟು ಮಾರಿದ್ದೀನಿ ಪಿಕ್ಚರ್. ಇಷ್ಟು ಮಟ್ಟಿಗೆ ಬರ್ತಾ ಇಲ್ಲ, ನೀವು ಫೋನ್ಗಳೇ ಎತ್ತಿಲ್ವಂತಲ್ಲ ಯಾಕೆ? ಏನು ಗುರಿ ಎತ್ತಬೇಕು? ನನ್ನ 108 ಕೆಲಸಗಳೈತಿ, ಎಲ್ಲರಿಗೂ ಆನ್ಸರ್ ಮಾಡೋಕೈತಿ. ಚಿತ್ರನೂ ಮೊನ್ನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು, ನಾನು ಎತ್ತಕ್ಕಾಯ್ತಾ? ಏನಮ್ಮ ಮಾಡಿಲ್ವಾ? ಅಂಡ್ ರಿಯಲ್ ಡಾನ್ಗಳು ಆಕ್ಟ್ ಮಾಡೋದ್ರಿಂದ ಇವಾಗ ರಿಯಲ್ ರಿಲೀಸ್ ಐತೆ. ಹಿಂಗೆಲ್ಲ ಒಬ್ಬರೊಬ್ರು ಟಾರ್ಚಲ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಹೋಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತಗೊಂಡಿದ್ದಾರೆ, ಜಯಣ್ಣ ಕಮ್ಮೇಶ್ ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗೋದು ಹೇಳಿ ನಾವು? ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ? ಇವಾಗ ಒಂದು ಮರ್ಡರ್ ಮಾಡ್ತೀನಿ, ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ, ನೀನು ಆರ್ತಿ ಹತ್ಬಿಟ್ಟು ಬಾಮ ಅಂತ ಹಿಂಗೆ ಮಾಡಕ್ಕಾಯ್ತೈತಾ? ನೀನೇನ ಎಂತ ಎಲ್ಲರೂ ರಿಯಲ್ ಚಂದಾಗಿದ್ದಾಗ ಚಿತ್ರ ಚಂದಾಗಿದ್ದಾಗ ಇವಳು ನನ್ನ ಲವರ್, ಇವಳು ಯಾವಾಗ ನಾನು ಬಿಟ್ಟು ಹೋದ್ಲ, ಇವಳ ಅಮ್ಮ ಇವಳ ಅಂತ ಇಷ್ಟಿಂದ ಅಷ್ಟಿಂದ ಅಂತ ನಾನು ಮಾತಾಡೋ ಎಲ್ಲರೂ ಮಾತಾಡ್ತಾ ಇರೋದು. ಹೌದಾ ಇಲ್ವಾ? ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು. ಚಂದಾಗಿದ್ದಾಗ ಎಲ್ಲರೂ ಚಂದಾಗಿ ಇಡ್ತಾರೆ ಸರ್. ಅಲ್ಲ, ಈಗ 20 ಸಿನಿಮಾ ರಿಲೀಸ್ ಇದೆ, ಮತ್ತೆ ಈ ತರ ತೊಂದರೆಗಳು ಟ್ರೈಲರ್ ಡಿಲೀಟ್ ಅದೇ ಸರ್, ನೀವು ಯಾರೇ ಏನೇ ಅನ್ಕೋತಾ ಇದ್ರು ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು. ಅದು ಯಾರು ಏನ್ ಧಮ್ಕಿ ಇಟ್ರು ನಾನಂತೂ ರಿಲೀಸ್ ಮಾಡ್ತೀನಿ ಗುರು. ಬಟ್ ಸಿನಿಮಾ ಹೋಗ್ಲಿ ಬಿಡಿ, ನಾನು ತೋರಿಸ್ತೀನಿ. ಅದೇ ಸರ್, ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ. ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ. ಯಾರು ಹಂಗೇನಾದ್ರು ಆಯ್ತದೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು, ಎಲ್ಲರೂ ನೋಡ್ಲಿ, ಬಂದು ನೋಡಿ. ಇನ್ಕ್ಲೂಡ್ ಫಸ್ಟ್ ತೋರಿಸೋದೆ ನಾನು ನಿಮ್ಗೇನೆ ತೋರಿಸೋದು. ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ, ಅಭಿಪ್ರಾಯ ಮಾಡಿ. ನಾನು ಇವತ್ತವರೆಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್. ಯಾರಿಗೆ ನಾನು ತೋರಿಸ್ಬೇಕು ಸರ್? ಚಿತ್ರಾಗೆ ಅವತ್ತೊಂದು ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್. ಪ್ರತಿಯೊಬ್ಬರು ರಿವೀಲ್ ಮಾಡಿಲ್ಲ. ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು, ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು. ನನ್ನ ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡಕ್ ಹೋಗಿಲ್ಲ. ನಿನ್ಗೆ ಹೇಳಿದ್ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ. ಅಲ್ಲಿ ಮಾಡ್ದಾಗ ತಾನೇ ನಿಮ್ಗೆ ಖುಷಿ ಆಯ್ತು. ಇನ್ಫ್ಯಾಕ್ಟ್ ನಂದು ಟ್ರೈಲರಲ್ಲೂ ಇಲ್ಲ, ಟೀಸರಲ್ಲೂ ಇಲ್ಲ. ಇಲ್ಲ, ಇನ್ಕ್ಲೂಡ್ ಎದ್ರಲ್ಲೂ ತೋರಿಸಿಲ್ಲ ಚಿತ್ರನ. ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು ಸರ್. ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ. ಕೈ ಎತ್ತು ಮುಗಿತಾ ಇದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ಡೇ 1 ಇಂದ ಹಿಡಿದು ಇವತ್ತು ನೀವೇ ನಾನು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ. ನಾನು ಇನ್ನೇನು ಹೇಳ್ತಂತ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28 ರಿಲೀಸ್ ಆಗುತ್ತೆ, ನೀವು ಬಂದು ನೋಡಿ. ಯಾಕಂದ್ರೆ ನೀವುಗಳೇ ನೀವು ಜನಗಳಿಗೆ ವಿಷಯನ ಪಾಸ್ ಮಾಡಬೇಕಾಗಿರೋದು. ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವ್ರುಗಳು, ನೀವುಗಳೇ ವಿಷಯನ ಪಾಸ್ ಮಾಡಬೇಕು. ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡಬೇಕಾಗುತ್ತೆ. ಸೊ ಫೆಬ್ರವರಿ 20 ದಯವಿಟ್ಟು ಫಿಲಮ್ ನೋಡಿ ಆಮೇಲೆ ಜಡ್ಜ್ ಮಾಡಿ ಫಿಲಮ್. ಸರಿ, ಆಯ್ತು ಸರ್, ಒಳ್ಳೇದಾಗ್ಲಿ, ನೋಡೋಣ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ನೋಡಿ, ಎಲ್ಲ ಒಂಥರ ಇದು ಮಾಡಿ. ದಯವಿಟ್ಟು ಇದು ಎಲ್ಲೂ ವೈರಲ್ ಮಾಡ್ದಂಗಿರಿ ದಯವಿಟ್ಟು. ಸುಮ್ಮನೆ ನನಗೆ ಬ್ಯಾಡ್ ನೇಮ್ ಬರ್ತೈತೆ ಎಲ್ಲ ಕಡೆಯಿಂದ. ಏನು ಮಾಡೋದು ಸರ್? ಇದು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡರ್ವರ್ಲ್ಡ್ ಪಿಕ್ಚರ್ ಹೆಸರೇ ಅಂಡರ್ವರ್ಲ್ಡ್ನ ಕರ್ಕೊಂಡ್ಬಂದು ಮಾಡಿದ್ದೀನಿ. ಒಂದು ಮೆಸೇಜ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಏನು ಅಲ್ಲ ಸರ್, ಇದನ್ನ ನೋಡ್ಕೊಂಡು ಈಗ ಮತ್ತೆ ಮುಂದೆ ಏನಾರು ದೊಡ್ಡ ಬೇರೆ ಥರ ಪ್ರಾಬ್ಲಮ್ ಬಂದಾಗ ಈಗ ಯಾರೋ ಒಬ್ರು ಬಂದು